ಶ್ರೀಕೃಷ್ಣ ಜನ್ಮಾಷ್ಟಮಿ ಅದ್ದೂರಿ ಆಚರಣೆಗೆ ಸಿದ್ಧತೆ. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ತಹಶೀಲ್ದಾರ್ ಸೂಚನೆ. ಚಿಂತಾಮಣಿ ನಗರದಲ್ಲಿ ಆಗಸ್ಟ್ 16ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲು ಅಧಿಕಾರಿಗಳು, ಸಂಘ ಸಂಸ್ಥೆಗಳು ಮತ್ತು ಸಮುದಾಯದ ಬಂಧುಗಳು ಸಹಕಾರ ನೀಡುವಂತೆ ತಹಶೀಲ್ದಾರ್ ಸುದರ್ಶನ್ ಯಾದವ್ ಕೋರಿದರು. ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, ಶ್ರೀಕೃಷ್ಣ ಪರಮಾತ್ಮ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಲ್ಲ, ಭಗವದ್ಗೀತೆಯನ್ನು ವಿಶ್ವಕ್ಕೆ ನೀಡಿದ ಜಗದ್ಗುರು. ಅವರ ಜನ್ಮಾಷ್ಟಮಿಯನ್ನು ಪ್ರತಿಯೊಬ್ಬರೂ ಆಚರಿಸಲೇಬೇಕಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಉಪಸ್ಥಿತಿಯಲ್ಲಿ ಅರ್ಥಪೂರ್ಣವಾಗಿ ಜಯಂತಿಯನ್ನು ಆಚರಿಸಲು ಎಲ್ಲರ ಸಹಕಾರ ಅಗತ್ಯವೆಂದರು. ಶ್ರೀಕೃಷ್ಣರ ಲೀಲೆಗಳು, ಭಗವದ್ಗೀತೆಯ ಸಾರಾಂಶ ತಿಳಿದಾಗ ಮಾತ್ರ ದೇಶದ ಸಂಸ್ಕೃತಿ ಹಿನ್ನೆಲೆ ತಿಳಿಯಲು ಸಾಧ್ಯ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು, ವಿದ್ಯಾರ್ಥಿಗಳು ಭಾಗವಹಿಸಿ ತಿಳಿಸಿದರು. ತಾಲೂಕು ಅಧ್ಯಕ್ಷರಾದ ಪುಂಗನೂರು ನಾರಾಯಣಸ್ವಾಮಿ ಮಾತನಾಡಿ, ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಎಂದಿನಂತೆ ಆಚರಿಸಲು ತಾಲೂಕು ಮಟ್ಟದ ಅಧಿಕಾರಿಗಳು ಸಹಕಾರ ನೀಡಬೇಕೆಂದರು. ಈ ರೀತಿಯಾಗಿ ಬೆಳ್ಳಿ ಪಲ್ಲಕ್ಕಿಗಳು, ಡೊಳ್ಳು ಕುಣಿತ, ವಿವಿಧ ಕಲಾ ತಂಡಗಳಿಂದ ಪ್ರವಾಸಿ ಮಂದಿರದಿಂದ ಚಾಲನೆ ನೀಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ನಂತರ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದ್ದು, ಸಮುದಾಯದವರು, ಸಾರ್ವಜನಿಕರು, ಸಂಘ ಸಂಸ್ಥೆಗಳವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಹಕರಿಸಬೇಕೆಂದರು. ಸಮುದಾಯದ ಪ್ರತಿಭಾವಂತ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಲಾಗುವುದು. ಹಾಗಾಗಿ ಸಂಬಂಧಪಟ್ಟ SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಪ್ರತಿಯನ್ನು SLN ಟಾಕೀಸ್ ಮುಂಭಾಗದಲ್ಲಿರುವ ಓಬಲ್ ರೆಡ್ಡಿ ಅಂಗಡಿಯಲ್ಲಿ ನೀಡಲು ಕೋರಲಾಗಿದೆ. ಈ ಸಂದರ್ಭದಲ್ಲಿ ಇಒ ಆನಂದ್, BO ಉಮಾದೇವಿ, ಸಮಾಜ ಕಲ್ಯಾಣಾಧಿಕಾರಿ ಶ್ರೀನಿವಾಸ್ ನಾಯಕ್, BCM ಅಧಿಕಾರಿ ಸಕ್ಬಾಲ್, ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್, ಸಂಘದ ಕಾರ್ಯದರ್ಶಿ ರಮಣಾರೆಡ್ಡಿ, ಖಜಾಂಚಿ ಸುರೇಶ್ ಬಾಬು, ಉಪಾಧ್ಯಕ್ಷರಾದ ಮುದ್ದುಕೃಷ್ಣ ಯಾದವ್, ಪ್ರಮುಖರಾದ ಕೆ ರವಣಪ್ಪ, ನಾಗರಾಜು, ಬಾಲರಾಜು, ಕೃಷ್ಣಮೂರ್ತಿ, ಕೋಡೇಗಂಡ್ಲು ಸುರೇಶ್, ಕದರೇಗೌಡ ಸೇರಿದಂತೆ ಸಮುದಾಯದ ಮುಖಂಡರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಂಜೆ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಗರದ ಶಾಲೆಗಳ ಮಕ್ಕಳು ಮುಂದೆ ಬರುವಂಥ ಪೀಳಿಗೆಗಳಿಗೆ ಏನು ಅಷ್ಟೊಂದು ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಯಾಕೆ ಒಂದು ಆಚರಣೆ ಮಾಡ್ತೀವಿ, ಏನು ಒಂದು ಇಂಪಾರ್ಟೆನ್ಸ್ ಇದೆ, ಇದನ್ನೆಲ್ಲ ಅವ್ರಿಗೆ ಮಾಹಿತಿ ಕೊಡುವಂಥ ಕೆಲಸ ಆಗುತ್ತೆ. ಹಾಗಾಗಿ ಆದಷ್ಟು ಮಕ್ಕಳನ್ನ ನೀವು ಸೇರಿಸಿದ್ರೆ ತುಂಬ ಉಪಯೋಗ ಆಗೋದು. ನನ್ನ ಮಕ್ಕಳನ್ನ ಸೇರಿಸ್ತೀವಿ. ಮತ್ತು ಆಹ್ವಾನ ಪತ್ರಿಕೆ ಸ್ವಲ್ಪ ಮುಂಚಿತ ಯಾವಾಗ ಕೊಡಬೇಕು ಅಂತ ಹೇಳಿ ಎಷ್ಟು ಕೊಡ್ತಾರೆ? 700 ಕೊಡ್ತೀವಿ. ನಮ್ಮ ಕಡೆಯಿಂದ 700 ಕೊಡ್ತೀವಿ. ಅದಾದ್ಮೇಲೆ ನೀವು ಅದು ವೇದಿಕೆ ಕಾರ್ಯಕ್ರಮಕ್ಕೆ ಏನು ಮಾಡಬೇಕು ಅನ್ನೋದೆಲ್ಲ ನಮ್ಮ ಸಮನ್ವಯ ಮಾಡ್ಕೊಂಡು ಏನು ವಿಷಯ ಇಲ್ಲ. ಅದು ಬಿಟ್ಟರೆ ಇನ್ನು ಕೊನೆಗೆ ಬರೋಂಥದ್ದು ಬೇರುಗಳು, ಕಥೆಗಳು ಹತ್ರ ನಿಂತ್ಕೊಳ್ಳುತ್ತೆ. ಎಲ್ಲ ಸಮುದಾಯ ಬೇರೆಯವ್ರ ಬಗ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.